ಇವತ್ತು ಬೆಳಗ್ಗೆ ನಾವು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಸರ್ ಮನೆಗೆ ಬಂದಿದ್ವಿ. ಏನಂದ್ರೆ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಶನ್ KPSC ಇಂದ KE ಕೊಡಬೇಕು. ಈಗ ಆಲ್ರೆಡಿ ನಾವು ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ದು KPSC ಇಂದ KE ಕೊಡ್ಸೋದಕ್ಕೆ ಸಾಕಷ್ಟು ಹೋರಾಟ ಮಾಡಿ KPSC ಇಂದ KE ಕೊಡ್ಸಿದ್ವಿ. ಅದೇ ರೀತಿ ಲ್ಯಾಂಡ್ ಸರ್ವೇರ್ ಕೂಡ KPSC ಅಲ್ಲಿ ಇವತ್ತು ಯಾವ ವಿದ್ಯಾರ್ಥಿಗಳಿಗೂ ಒಂದು ಟ್ರಸ್ಟ್ ಇಲ್ಲ. ಹಂಗಾಗಿ KPSC ಎಕ್ಸಾಮ್ಸ್ ನಡೆಸ್ತಾರೆ, ಸ್ಟೂಡೆಂಟ್ಸ್ ಎಲ್ಲ ಬೈಕಾಟ್ ಮಾಡ್ತಾರೆ. ಆ ಒಂದು ಸನ್ನಿವೇಶದಲ್ಲಿ ಅಂದ್ರೆ ಆ ಒಂದು ಪರಿಸ್ಥಿತಿಯಲ್ಲಿ KPSC ನಡ್ಕೊಂಡಿದೆ. ಯಾವ ನೋಟಿಫಿಕೇಶನ್ಸು ಪ್ರಾಮಾಣಿಕವಾಗಿ ಓದಂಥ ಅಭ್ಯರ್ಥಿಗಳಿಗೆ ನ್ಯಾಯ ಸಿಕ್ಕೇ ಇಲ್ಲ. ಮತ್ತೆ ಅವರಿಗೆ ಬಂದು ನಾವು ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ದೀವಿ, ಲ್ಯಾಂಡ್ ಸರ್ವೇರ್ ನೋಟಿಫಿಕೇಶನ್ಸ್ KPSC ಇಂದ KE ಕೊಡಿ ಅಂತೇಳಿ. ಅವರು ನನ್ನ ಗಮನದಲ್ಲಿದೆ, ನೋಡ್ತೀವಿ, ಮಾಡ್ತೀನಿ. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ರೆ ಆಗಲ್ಲ, ಕಾರ್ಯರೂಪಕ್ಕೆ ಬರಬೇಕು. ನಿಮ್ಮ ಹತ್ರ ಎಷ್ಟು ಸರಿ ಮನವಿ ಮಾಡಬೇಕು? ಇಲ್ಲಿ ಸ್ಟೂಡೆಂಟ್ಸ್ ಇರೋದು ಯಾರು? ನಿಮ್ಮ ಪ್ರತಿದಿನ ನಿಮ್ಮ ಆಫೀಸಿಗೆ ಬಂದು ಟ್ರಾನ್ಸ್ಫರ್ ಮಾಡಿ KPSC ಇಂದ ಇದು KE ಟ್ರಾನ್ಸ್ಫರ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ನಿಮ್ಗೆ ಎಷ್ಟು ಸತಿ ಕಾಲ್ ಮಾಡಿರ್ಬೇಕು, ಎಷ್ಟು ಜನ ಸ್ಟೂಡೆಂಟ್ಸ್ ಕಾಲ್ ಮಾಡಿದ್ದಾರೆ, ನಿಮಗೆ ಸ್ವಲ್ಪನೂ ಅರ್ಥ ಆಗಲ್ಲ ಅಂತಂದ್ರೆ ಬರೀ ಅಸೆಂಬ್ಲಿಯಲ್ಲಿ ಮಾತ್ರ ಮಾತಾಡ್ತೀರಾ. ಲಾಸ್ಟ್ ಟೈಮ್ ನಾವೆಲ್ಲ KE ಕೊಟ್ಟಿದ್ವಿ, ವಿಲೇಜ್ ಅಕೌಂಟೆಂಟ್ KE ಕೊಟ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಅದೇ ರೀತಿ ಇವತ್ತು ನೀವು ಲ್ಯಾಂಡ್ ಸರ್ವರ್ದು ಏನಾದ್ರು ನೋಟಿಫಿಕೇಶನ್ಸ್ ನೀವು ಟ್ರಾನ್ಸ್ಫರ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಪಾತ್ರ ಎಷ್ಟಿದೆ? ಪ್ರತಿಯೊಂದು ಸ್ಟೂಡೆಂಟ್ಸ್ ಏನ್ ಹೇಳ್ತಾರೆ ಅಂತಂದ್ರೆ, ಈಗ ಆಲ್ರೆಡಿ ಇದರಲ್ಲಿ ಪೋಸ್ಟ್ ಹುದ್ದೆಗಳನ್ನ ಮಾರಾಟ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಆ ಪರಿಸ್ಥಿತಿಯಲ್ಲಿ KPSC ನಡ್ಕೊಂತಾ ಇದೆ. ಇದರಲ್ಲಿ ನಿಮ್ಮ ಪಾತ್ರ ಏನಿದೆ? ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಸರ್ಗೆ ನಾನು ಮನವಿ ಮಾಡ್ಕೊತೀನಿ, ಇದನ್ನ ನೀವೇನಾದ್ರೂ KPSC ಇಂದ KE ಟ್ರಾನ್ಸ್ಫರ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಮತ್ತೆ ಇದ್ರ ಜೊತೆಲಿ ಇದೇ ನೋಟಿಫಿಕೇಶನ್ಸ್ಗೆ PUC ಕ್ಯಾಪ್ ಇದೆ, ಅಂದ್ರೆ ಮ್ಯಾಥಮೆಟಿಕ್ಸ್ 60% ಮಿನಿಮಮ್ ತಗೊಬೇಕಂತ ಹೇಳ್ಬಿಟ್ಟು. ಕನ್ನಡ ಗ್ರಾಮೀಣ ಭಾಗದಲ್ಲಿರೋಂಥವ್ರು 60%, ಮೋರ್ ದೆನ್ 60 to 70% ಸ್ಟೂಡೆಂಟ್ಸ್ ತಗೊಳೋದಕ್ಕೆ ಆಗಲ್ಲ. ಯಾಕೆಂದ್ರೆ ಅವರಿಗೆ ಕ್ವಾಲಿಟಿ ಎಜುಕೇಶನ್ ಅನ್ನೋದು ಇಲ್ಲ ಇವತ್ತು ಗೌರ್ಮೆಂಟ್ ಸ್ಕೂಲಲ್ಲಿ. ಅಂಥದ್ರಲ್ಲಿ ನೀವು ಅವ್ರ ಹತ್ರ 60% ನಿರೀಕ್ಷೆ ಮಾಡ್ತಿದ್ದೀರಾ ಅಂತಂದ್ರೆ ನಿಮಗೆ ಸ್ವಲ್ಪ ಆದ್ರೂ ಮಾನವೀಯತೆ ಅನ್ನೋದಿದ್ರೆ, ನಾವೇನು ಮನವಿ ಮಾಡ್ಕೊಂಡಿದೀವಿ ಅದನ್ನ 60% ಕ್ಯಾಪ್ನ ರಿಮೂವ್ ಮಾಡಿ ಎಲ್ಲ ಸ್ಟೂಡೆಂಟ್ಸ್ಗೂ ಈಕ್ವಾಲಿಟಿ ಕೊಡಿ. ಅಂದ್ರೆ ಗೌರ್ಮೆಂಟ್ ಜಾಬ್ ನೀವು ಡೈರೆಕ್ಟ್ ಜಾಬ್ ಕೊಡ್ತಾ ಇಲ್ಲ, ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡ್ಕೊಡಿ. ಇಲ್ಲಿ ಈಕ್ವಾಲಿಟಿ ಅಂದ್ರೆ ಫಂಡಮೆಂಟಲ್ ರೈಟ್ಸೇ ವೈಲೇಟ್ ಆಗ್ತಾ ಇದೆ, ನೀವು ಅರ್ಥ ಮಾಡ್ಕೊಳ್ಳಿ. ಎಲ್ರಿಗೂ ಸಮಾನತೆಯಿಂದ ಟ್ರೀಟ್ ಮಾಡಿ. ಎಲ್ಲರೂ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಈ ಒಂದು ನೋಟಿಫಿಕೇಶನ್ಸ್ನ ಲ್ಯಾಂಡ್ ಸರ್ವೇರ್ನ 60% ಏನು ಕ್ಯಾಪ್ ಇದೆ ಅದನ್ನ ತೆಗಿಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದೀವಿ. ಅದನ್ನ ಈ ಕೂಡಲೇ ಅದು ಕಾರ್ಯರೂಪಕ್ಕೆ ಬರಬೇಕು. ಮತ್ತೆ ನಿಮಗೆ KS ವಿಚಾರವಾಗಿ ಲಾಸ್ಟ್ ಟೈಮು ಅಂತ CM ಸಿದ್ದರಾಮಯ್ಯ ಸರ್ ಬದಲು ನೀವು ಬಂದು ಅಸೆಂಬ್ಲಿಲಿ ನೀವು ಎರಡು ಟೈಮ್ ಕೂಡ ನೀವೇ ಆನ್ಸರ್ ಮಾಡಿದ್ರಿ. ನಾವು ಕಮಿಟಿ ರಚನೆ ಮಾಡ್ತೀವಿ ಅಂತ ಹೇಳಿ. ನಾವು ರಚನೆ ಮಾಡ್ತೀವಿ ಅಂತ ನೀವು ಹೇಳಿದ್ದು, ನೀವು ಮಾತು ಕೊಟ್ಟಿದ್ದು. ಆದ್ರೆ ಇಲ್ಲಿವರೆಗೂ ನೀವು ಕೇಳಿದ್ರೆ ಏನು ಹೇಳ್ತೀರಾ? ಲಾಸ್ಟ್ ಟೈಮ್ ಬಂದಾಗೂ ಕೇಳಿದ್ವಿ, ಏನೋ ನೀವು ಕಮಿಟಿ ರಚನೆ ಮಾಡಿಲ್ಲ, KPSC ಅವ್ರ ಪಾಡಿಗೆ ಅವರು ಇಂಟರ್ವ್ಯೂ ನಡೆಸ್ತಾ ಇದ್ದಾರೆ, KS ನೋಟಿಫಿಕೇಶನ್ಸ್ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ. ಮತ್ತೆ KPSC ಆಗ್ತಾ ಇರೋಂಥ ಅಕ್ರಮಗಳು ಪ್ರತಿಯೊಂದು ಎಕ್ಸಾಮಲ್ಲೂ ಸ್ಕ್ಯಾಮ್ ಆಗ್ತಾ ಇದೆ. ನೀವೊಂದು ಕಮಿಟಿ ರಚನೆ ಮಾಡಿ ತನಿಖೆ ಮಾಡಿ ಅಂತ ಹೇಳಿದ್ರೆ ಇವತ್ತು ಕೂಡ ಕೇಳಿದ್ರೆ ನೀವು ನನಗೆ ಬರಲ್ಲ, ಸ್ಪೀಕರ್ ಕೇಳಬೇಕು. ಹೌದು, ನಮಗೆಲ್ಲ ನಾವು ಕಾನ್ಸ್ಟಿಟ್ಯೂಷನ್ ಓದಿವಿ, ನಮಗೂ ಜ್ಞಾನ ಇದೆ. ಆದ್ರೆ ಸ್ಪೀಕರ್ ಕಮಿಟಿ ರಚನೆ ಮಾಡ್ಬೇಕಂದ್ರೆ ನೀವೆಲ್ಲ ಹೇಳ್ಬೇಕು. ನೀವು ಹೇಳಿದ್ರಿ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಅದನ್ನ ಸ್ಟೂಡೆಂಟ್ಸ್ ಹೋಗಿ ಸ್ಪೀಕರ್ನ ಕಮಿಟಿ ರಚನೆ ಮಾಡಿ ಅಂತ ಹೇಳಕ್ಕಾಗುತ್ತಾ? ನೀವು KPSC ಮೇಲೆ ಏನ್ ಕ್ರಮ ತಗೊಂಡಿದ್ದೀರಾ? ಸುಮ್ನೆ ಆನ್ಸರ್ ಮಾಡ್ತೀರಾ, ಹೌದು KPSC ಕರಪ್ಟ್ ಇದೆ ಅಂತ. ಮತ್ತೆ ನೋಟಿಫಿಕೇಶನ್ಸ್ ಕಂಪ್ಲೀಟ್ ಮಾಡ್ಬೇಕು, ಇಲ್ಲ ಇನ್ನೊಂದ್ಸತಿ ಎಕ್ಸಾಮ್ಸ್ ಮಾಡಿದ್ರೆ ಇನ್ನೊಂದು ವರ್ಷ 2 ವರ್ಷ ಆಗುತ್ತೆ ಅಂತಂದ್ರೆ, ಅಂದ್ರೆ ಈ ನಿಮ್ಮ ಸಮಾಜದಲ್ಲಿ, ನಮ್ಮ ಕರ್ನಾಟಕದಲ್ಲಿ 384 ಜನ ಆಫೀಸರು ಎಂತ ಕರಪ್ಟ್ ಇದ್ರು ಅಲ್ಲಿ ರಾಜ್ಯ ಇದು ಏನು ಗೌರ್ಮೆಂಟ್ ಸ್ಕೀಮ್ಸ್ ಏನು ನಮ್ಮ ರೆವಿನ್ಯೂ ಇದೆ ಅದನ್ನ ಗ್ರಾಸ್ ರೂಟ್ ಲೆವೆಲ್ ರೀಚ್ ಆಗ್ಬೇಕಂತಂದ್ರೆ ಆಫೀಸರ್ಸ್ ಇಂಪಾರ್ಟೆಂಟ್ ಇದೆ. ನೀವಂತವ್ರ ಹತ್ರ ಕರಪ್ಟ್ ಪೀಪಲ್ ನ ತಗೊಂಬಂದು ನೀವು ಅಧಿಕಾರಿಗಳನ್ನಾಗಿ ನೀವು ಸೃಷ್ಟಿ ಮಾಡಿದ್ರೆ ನಿಮ್ಮ ಒಂದು ಏನು ಗವರ್ನೆನ್ಸ್ ಅಂತ ಎಲ್ಲಿ ಕೊಡ್ತೀರಾ ನೀವು? ಗವರ್ನೆನ್ಸ್ ಮತ್ತೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಏನೋ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದೀನಿ ಅಂತಂದ್ರೆ ಎಲ್ಲಿ ಪ್ರಾಮಾಣಿಕತೆ ಇದೆ? ನಿಮ್ಗೆ ಇಷ್ಟೆಲ್ಲ ಹೇಳಿದ್ರು ಕೂಡ ಇದ್ರ ಬಗ್ಗೆ ಏನೂ ಕ್ರಮ ತಗೊಂತ ಇಲ್ಲ. ನೀವು ಸಚಿವರಾಗಿ ಮುಂದುವರಿಬೇಕು ಅಂತಂದ್ರೆ ಇದ್ರ ಮೇಲೆ ತುಂಬಾ ಸೀರಿಯಸ್ ಗಂಭೀರವಾಗಿ ಕ್ರಮ ತಗೊಳ್ಳಿ. ನೀವು ಮತ್ತೆ ಆನ್ಸರ್ ಆದ್ರೆ ಯಾಕೆ ಮಾಡ್ತೀರಾ? ಅಸೆಂಬ್ಲಿಗೆ ಬಂದು ಬೇರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕ್ವಶನ್ಗೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೋಗ್ಬೇಕು. ನೀವು ಪ್ರತಿಯೊಂದು ವಿಚಾರನೂ ಅಷ್ಟೇ, ನಾವು ಏನು ವಿದ್ಯಾರ್ಥಿಗಳ ಪರವಾಗಿ ಏನ್ ಮನವಿ ಮಾಡ್ಕೊಂಡಿದೀವಿ ಅದನ್ನ ನೀವು ಕಾರ್ಯರೂಪಕ್ಕೆ ತಗೊಂಡ್ಬರ್ಬೇಕು. ಇದು ನಮಗೋಸ್ಕರ ಮಾಡ್ತಾ ಇರೋಂಥದ್ದಲ್ಲ, ಇದು ಸಾರ್ವಜನಿಕರ ಹಿತಾಸಕ್ತಿಯಿಂದ ಕೇಳ್ತಾ ಇರೋದು ನಿಮ್ಗೆ. ಇದನ್ನೇನಾದ್ರು ನೀವು ಗಂಭೀರವಾಗಿ ತಗೊಂಡಿಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ, ಅರ್ಥ ಮಾಡ್ಕೊಳ್ಳಿ. ಇದು ವಿದ್ಯಾರ್ಥಿಗಳನ್ನ ಎದುರಾಕೊಂಡ್ರೆ ಯಾರು ಅಷ್ಟೇ, ಯಾವ MLA ಅಷ್ಟೇ, ಯಾವ ಮಿನಿಸ್ಟರ್ ಅಷ್ಟೇ, ವಿದ್ಯಾರ್ಥಿಗಳು ಜನಸಾಮಾನ್ಯರು ಕೊಟ್ಟಿರೋ ಭಿಕ್ಷೆಯಿಂದ ನೀವಲ್ಲಿ ಅಧಿಕಾರದಲ್ಲಿ ಇರೋಂಥದ್ದು. ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ, ನೀವು ಮಾಡೋ ಅಂತ ಕೆಲಸ ಶಾಶ್ವತವಾಗಿರುತ್ತೆ. ನೀವು ಕೆಲಸ ಏನ್ ಇಟ್ಕೊಂಡಿದ್ರೆ ಕರೆಕ್ಟಾಗಿ ಆ ಕೆಲಸ ಮುಗಿಸಿ. ಏನ್ ಮಾತಾಡ್ತೀರಾ ಅಸೆಂಬ್ಲಿಲಿ ಆ ಮಾತಾಡೋದನ್ನ ಕಾರ್ಯರೂಪಕ್ಕೆ ತಗೊಂಬನ್ನಿ. ಅಸೆಂಬ್ಲಿಲಿ ಒಂದು ಮಾತಾಡ್ತೀರಾ, ಮತ್ತೆ ಇಲ್ಲಿ ಹೊರಗಡೆನೆ ಒಂಥರ ಇರ್ತೀರಾ ಅಂತಂದ್ರೆ ಇದನ್ನ ನಾವು ಖಂಡಿಸ್ತೀವಿ. ಯಾಕೆಂದ್ರೆ ಎಲ್ಲ ವಿದ್ಯಾರ್ಥಿಗಳಷ್ಟೇ ಇವತ್ತು ನೀವೇನ್ ಮಾತಾಡ್ತೀರಾ, ಹೆಂಗಿ ನಡ್ಕೊಂಡಿದ್ದೀರಾ
ಎಲ್ಲ ಸ್ಟೂಡೆಂಟ್ಸ್ ನೋಡಿದ್ದಾರೆ. ಒಬ್ಬ ಸ್ಟೂಡೆಂಟ್ ನೋಡಿದ್ರು ಸಾಕು, ಅದನ್ನ ಇಡೀ ರಾಜ್ಯದಲ್ಲಿರುವ ಎಲ್ಲ ಮೂಲೆ ಮೂಲೆಯಲ್ಲಿರುವ ಯುವಕರಿಗೆ ಅದು ತಿಳಿಯುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ನಾವೇನು ಮನವಿ ಮಾಡ್ಕೊಂಡಿದೀವಿ ಅದನ್ನ ಕಾರ್ಯರೂಪಕ್ಕೆ ತಗೊಂಬನ್ನಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.